ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂಟಿ ಹುಡುಗಿ ನಾನು ಏನನ್ನ ಮಾಡಕ್ಕಾಗುತ್ತೆ? ಇದೆಲ್ಲ ಮನೆಯಲ್ಲಿ ಕೆಲಸ ಮಾಡಕ್ಕೂ ಮುಂಚೆನೇ ಯೋಚನೆ ಮಾಡ್ಬೇಕಾಗಿತ್ತು. ಇವಾಗ 10 ಕರೆದ್ರೆ ಏನಾದ್ರೂ ಬಂದ್ಬಿಡ್ತಾನ? ಏಯ್ ಎಲ್ಲಾರು ಬರ್ರಪ್ಪ ಅಣ್ಣ, ಬರ್ರಿ ಬರ್ರಿ. ಅಯ್ಯೋ 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 ಅಣ್ಣ 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 ಹೋಗ್ಬೇಡಿ ಅಣ್ಣ. ಬಿಡಮ್ಮ ಕೈನ, ಬಿಡು ಕೈನ. ಅಯ್ಯೋ ಅಕ್ಕ, ಅಯ್ಯೋ ಹೋಗಮ್ಮ. ಅಣ್ಣ ಬಿಡಮ್ಮ 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 ಬಿಡಮ್ಮ. ಸಹಾಯ ಮಾಡಿ, ಹೋಗ್ಬೇಡಿ ದಯವಿಟ್ಟು. ನನಗೆ ಯಾರಾದ್ರೂ ಸಹಾಯ ಮಾಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಸುಮ್ನೆ ಹೋಗಮ್ಮ. ಅಕ್ಕ ಅಯ್ಯೋ ಬಿಡಮ್ಮ, ಅಯ್ಯೋ ಆಗಲ್ಲ, ಹೋಗಮ್ಮ. ನನಗ್ ಸಹಾಯ ಮಾಡಿ ಬಿಡಮ್ಮ. ಅಕ್ಕ. ಅಯ್ಯೋ ಅಕ್ಕ ನಿಮ್ ಕಾಲಿಗೆ ಬಿಡಮ್ಮ, ಬೀಳ್ತೀನಿ ಅಕ್ಕ. ಹೋಗಮ್ಮ ಬಿಡಮ್ಮ, ಹೋಗು ಹೋಗು. ರಾಜೇಶ ರಾಜೇಶ ಎದ್ದಳು, ನಿಂದಮ್ಮಯ್ಯ ಅಂತಿದ್ದಳು. ನನ್ನ ಬಿಟ್ಟು ಹೋಗ್ಬೇಡ ಕಣೋ, ನಿನ್ ಬಿಟ್ಟು ನನಗೆ ಯಾರು ಎಲ್ಲ ಕಣೋ. ದಯವಿಟ್ಟು ಎದ್ದಳು ರಾಜೇಶ. ಏನಮ್ಮ ಈ ಬಿರು ಬಿಸಿಲಲ್ಲಿ ಒಬ್ಳೆ ಈ ಹೆಣನ ತಳ್ಳೋ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾ ಇದೀಯಾ? ಅಂಥದ್ದೇನಾಯ್ತಮ್ಮ? ಯಜಮಾನ್ರೆ, ನಮ್ಮಪ್ಪ ಚಪ್ಪಲಿ ಹೊಲಿತಾ ಇದ್ರು. ಆ ಭುಜಂಗಯ್ಯ ಸ್ಮಗ್ಲಿಂಗ್ ಮಾಡಿದ ತಪ್ಪಿಗೆ ನಮ್ಮಪ್ಪ ಅವ್ರ ಮನೆಗ್ ಚಪ್ಪಲಿ ಹೊಲಿಯಕ್ ಹೋಗಿದ್ ಒಂದೇ ಒಂದ್ ಕಾರಣಕ್ಕೆ ನಮ್ಮಪ್ಪನೇ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ರು. ಇವನು ನನ್ನ ತಮ್ಮ ಸತ್ಯಮೂರ್ತಿ ಮನೇಲಿ ಕೆಲ್ಸ ಮಾಡ್ತಿದ್ದ. ಇವನ್ ಮೇಲೆ ಆಪಾದನೆ ಹೊರಿಸಿ ಇವನ ಊರ್ ಬಿಟ್ಟು ಕಳ್ಸ್ಬಿಟ್ರು. ಹಾಗೆ ಇವನ್ನ ಹೊಡೆದು ಸಾಯಿಸ್ಬಿಟ್ರು. ಊರ್ನವ್ರು ನೀವ್ ಸರಿ ಇಲ್ಲ, ನಿಮ್ಮಪ್ಪ ಕಳ್ಳ, ನಿನ್ ತಮ್ಮ ದ್ರೋಹಿ ಅಂತ ಯಾರು ಹೆಣ ಎತ್ತಕ್ ಬರ್ಲಿಲ್ಲ ಯಜಮಾನ್ರೆ. ನಾನೊಬ್ಳೆ ಏನು ಅಂತ ಮಾಡ್ಲಿ ಹೇಳಿ? ಅದಕ್ಕೆ ತಳ್ಕೊಂಡ್ ಹೋಗ್ತಾ ಇದ್ದೀನಿ. ಬಡವ್ರನ್ನ ತುಳಿಯೋದು ನೋಡಿದ್ದೀನಿ, ಆದರೆ ಆ ಸತ್ಯಮೂರ್ತಿ ನಿಮ್ಮನ್ನ ಗೋಳಾಡಿಸಿ ನರಕನೇ ತೋರಿಸ್ಬಿಟ್ಟಿದ್ದಾನೆ. ನಾನು ಈ ಕ್ಷೇತ್ರಕ್ಕೆ MLA. ನಮ್ಮ ಕ್ಷೇತ್ರದಲ್ಲಿ ಇಂಥ ದೊಡ್ಡ ತಪ್ಪಾಗಿದೆ ಅಂತ ಗೊತ್ತಿದ್ರೂ ನಾನು ಸುಮ್ಮನಿರಕ್ಕಾಗೋದಿಲ್ಲ. ನಾನು ಇದ್ರ ಬಗ್ಗೆ ಆಕ್ಷನ್ ತಗೊಂತೀನಿ. ಯಾರೋ ಮಾಡಿದ ತಪ್ಪಿಗೆ ನಿಮ್ಮಪ್ಪ ಜೈಲಿಗೆ ಹೋದ್ರೆ ಇವನ್ ಕೆಟ್ಟವನಂತ ಅರ್ಥನಾ? ನೋಡ್ರೋ, ಇವನಿಗೆ ಶಾಸ್ತ್ರೋಕ್ತವಾಗಿ ಶವ ಸಂಸ್ಕಾರ ಮಾಡಿ. ಆಯ್ತು ಅಣ್ಣ. ದೇವ್ರ ತರ ಬಂದ್ರಿ ಸರ್, ನಿಮ್ ಋಣನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದು ಉಪಕಾರ ಅಲ್ಲಮ್ಮ, ಕರ್ತವ್ಯ. ಎಂಥ ಕೊಲೆಗಡಕರಾದ್ರೂ ಸತ್ ಮೇಲೆ ದೇವರಾಗ್ಬಿಡ್ತಾರೆ. ಅಂಥದ್ರಲ್ಲಿ ನಿನ್ ತಮ್ಮ ಏನು ತಪ್ಪು ಮಾಡಿಲ್ಲ. ಈ ತರ ಸ್ಮಶಾನ ಸೇರಬಾರ್ದು. ನೀನೇನು ಯೋಚನೆ ಮಾಡಬೇಡ. ನಿನ್ನ ಸಹಾಯಕ್ಕೆ ನಾನು ಯಾವಾಗಲೂ ನಿನ್ನ ಜೊತೆ ನಿಂತಿರ್ತೀನಿ. ಬದುಕಿರ್ಬೇಕಾದ್ರಂತೂ ಆ ಸತ್ಯಮೂರ್ತಿ ಇವನನ್ನ ನೆಮ್ಮದಿಯಾಗಿರಕ್ ಬಿಡ್ಲಿಲ್ಲ. ಸತ್ ಮೇಲಾದ್ರೂ ದೇವ್ರೇ ಇವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಏಯ್ ಹೊರಡ್ರೋ.
ಯಜಮಾನ್ರೆ ನೀವೇನಿಲ್ಲಿ? ಜನರು ಎದ್ರು ಸಹಿಸ್ಕೊಳ್ಳಲ್ಲ, ಬಿದ್ರು ಸಹಿಸ್ಕೊಳ್ಳಲ್ಲ. ಆದ್ರೆ ನನಗ್ ವೋಟ್ ಹಾಕ್ದವರು ಈ ರೀತಿ ಕಷ್ಟ ಪಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸಹಿಸ್ಕೊಳಕ್ಕಾಗಲ್ಲ. ನಿನ್ ಪರಿಸ್ಥಿತಿ ನೋಡ್ತಿದ್ರೆ ನನಗೊಂಥರ ಬೇಜಾರಾಗ್ತಿದೆ. ತಮ್ಮ ಸತ್ತೋದ, ತಂದೆ ಜೈಲಲ್ಲಿದ್ದಾರೆ, ನೀನು ಒಬ್ಳೆ ಹೆಂಗಸು, ಪಾಪ ಏನ್ ಮಾಡ್ತೀಯ? ತಗೋ. ನನಗೀಗ ಈ ದುಡ್ಡು ಬೇಡ ಯಜಮಾನ್ರೆ. ನನಗಂತೂ ಚೆನ್ನಾಗಿ ಬದುಕ್ಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಮತ್ತೇನಮ್ಮ ಮಾಡ್ತೀಯ? ಬದುಕ್ ಬಾಳ್ಬೇಕಾಗಿರೋ ವಯಸ್ಸಿನಲ್ಲಿ ನನ್ ತಮ್ಮ ಹೀನಾಯವಾಗಿ ಕೊಲೆ ಆದ. ನನ್ ತಮ್ಮನ್ ಸಾವಿಗೆ ಕಾರಣ ಆದವ್ರನ್ನ ನಾನಂತೂ ಸುಮ್ನೆ ಬಿಡಲ್ಲ. ಅವ್ರ ಮೇಲೆ ನನ್ ಸೇಡ್ ತೀರಿಸ್ಕೋತೀನಿ. ತಪ್ಪಮ್ಮ, ರಕ್ತಕ್ಕೆ ರಕ್ತಾನೇ ಉತ್ತರ ಅಲ್ಲ. ಇವತ್ ನನ್ ಕೈ ಕಟ್ಕೊಂಡ್ ಸುಮ್ನೆ ಕೂತಿದ್ರೆ ನಾಳೆ ನನಗಾದ ಅನ್ಯಾಯನೇ ಇನ್ಯಾರಿಗೂ ಆಗುತ್ತೆ. ಇವ್ರನ್ನ ಯಾರಾದ್ರೂ ಮಟ್ಟ ಹಾಕ್ಲೇಬೇಕಲ್ವಾ ಯಜಮಾನ್ರೆ? ನಿಜ, ಆ ಸತ್ಯಮೂರ್ತಿ ದೊಡ್ಡ ಮೋಸಗಾರ. ಮಾತಲ್ಲಿ ಸತ್ಯ, ನಡತೆಯಲ್ಲಿ ದ್ರೋಹ ತುಂಬಿಕೊಂಡಿರೋ ವಂಶ ಒಂದು. ಆದ್ರೆ ನಿನ್ ಒಬ್ಬಳ ಕೈಯಲ್ಲಿ ಏನಮ್ಮ ಮಾಡಕ್ ಸಾಧ್ಯ? ಪ್ರಯತ್ನ ಪಡ್ತೀನಿ. ಒಂದು ಅವನ್ ಸಾಯ್ತಾನೆ, ಇಲ್ಲ ನಾನ್ ಸಾಯ್ತೀನಿ, ಅಷ್ಟೇ ತಾನೇ? ಒಬ್ಬ ಜವಾಬ್ದಾರಿಯುತ MLA ಆಗಿ ನಾನು ಈ ಮಾತನ್ನ ಹೇಳಬಾರ್ದು. ಆದ್ರೂ ಸತ್ಯಮೂರ್ತಿ ವಿಚಾರ ಬಂದಾಗ ಹೇಳಬೇಕಾಗತ್ತೆ. ಆ ಸತ್ಯಮೂರ್ತಿ ಬದುಕಕ್ಕೆ ಯೋಗ್ಯತೆ ಇಲ್ದಿರೋಂಥ ಮನುಷ್ಯ. ಅದೆಷ್ಟೋ ಸಂಸಾರಗಳನ್ನ ಹಾಳು ಮಾಡಿದ್ದಾನೆ. ಕರುಣೆ ಇಲ್ಲದೆ ಅದೆಷ್ಟೋ ಜನರನ್ನ ಮಣ್ಣು ಮಾಡಿದ್ದಾನೆ. ನಿನ್ ನಿರ್ಧಾರ ಏನೋ ಒಳ್ಳೇದೇ, ಆದ್ರೆ ನೀನು ಒಬ್ಳೇ ನಿನ್ ಗುರಿ ತಲುಪಕ್ಕಾಗಲ್ಲ. ಯಾಕೆ ಯಜಮಾನ್ರೆ? ಆ ಸತ್ಯಮೂರ್ತಿ ಇರೋ ಊರು ತುಂಬಾ ದೊಡ್ಡದು. ಜನ ಅವನನ್ನ ಕುರುಡ್ರ ತರ ನಂಬ್ತಾರೆ. ಆ ಊರಲ್ಲಿ ಆ ಜನರ ಮುಂದೆ ಅವನನ್ನ ಮುಟ್ಟೋದೇ ಕಷ್ಟ. ನಾನಾಗ್ಲಿ ಕಾನೂನಾಗ್ಲಿ ಅವನನ್ನ ಏನೂ ಮಾಡಕ್ಕಾಗಲ್ಲ. ಅಂಥದ್ರಲ್ಲಿ ನೀನ್ ಸೇಡ್ ತೀರ್ಸ್ಕೊಳಕ್ಕಾಗತ್ತಮ್ಮ? ಬೇಡಮ್ಮ, ಇದು ಆಗದೆ ಇರೋ ಕೆಲಸ. ಇದನ್ನಿಲ್ಲೇ ಬಿಟ್ಬಿಡು. ಅವ್ನ್ ಕೆಟ್ಟವನಂತ ಗೊತ್ತಿದ್ರು ನೀವ್ ಏನೂ ಮಾಡ್ಬೇಡಿ ಅಂತಿದ್ದೀರಲ್ಲ, ಅದೇ ನಿಮ್ ದೊಡ್ಡ ಗುಣ. ಯಜಮಾನ್ರೆ, ನನ್ ಕಡೆದಾಗಿ ಒಂದ್ ಸಹಾಯ ಕೇಳ್ತೀನಿ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ. ಹೇಳಮ್ಮ, ನನ್ನ ಕೈಯಲ್ಲಾದ್ರೆ ಖಂಡಿತ ಮಾಡ್ತೀನಿ.